ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ಇಂದು ನಾನು ಪೋಕ್ಸೋ ಕಾಯ್ದೆ ಬಗ್ಗೆ ಕುರಿತು ಮಾತಾಡ್ತಾ ಬರ್ತೀನಿ ಸ್ನೇಹಿತರೆ. ಈ ಪೋಕ್ಸೋ ಕಾಯ್ದೆ ಅನ್ನುವಂಥದ್ದು ಇಲ್ಲಿ ಲೈಂಗಿಕ ದೌರ್ಜನ್ಯಗಳಿಗೆ ಒಳಗಾಗಿರ್ತಕ್ಕಂಥ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಪೋಕ್ಸೋ ಇದರ ಒಂದು ವಿಸ್ತೃತ ರೂಪ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ 2012. ಇದನ್ನು ನಾವು ಕನ್ನಡದಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಅಂತ ಕರೀತೀವಿ. ಕನ್ನಡದಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ 2012. ಇದನ್ನು ನಾವು 2012ರಲ್ಲಿ ಜಾರಿಗೆ ತರಲಾಯಿತು ಸ್ನೇಹಿತರೆ. ಇದು ನಾವು 18 ವರ್ಷಕ್ಕಿಂತ ಯಾರು ಒಳಗಿರುವ ಕಡಿಮೆ ವಯಸ್ಸಿನ ಮಕ್ಕಳು ಇರುತ್ತಾರೆಯೋ ಅವರಿಗೆ ನಾವು ಮಕ್ಕಳು ಎಂದು ಕನ್ಸಿಡರ್ ಮಾಡಿ ಈ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಸೇರ್ಪಡಲಾಗ್ತದೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ನಾವು ಇಲ್ಲಿ ಅಡಲ್ಟ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗ್ತದೆ. ಅಡಲ್ಟ್ಸ್ ಅಂತಂದರೆ ವಯಸ್ಸಿಗೆ ಬಂದವರು, 18 ವರ್ಷಕ್ಕಿಂತ ಕಡಿಮೆ, 18 ವರ್ಷಕ್ಕಿಂತ ಕಡಿಮೆ ಈ ವ್ಯಕ್ತಿಗಳಿಗೆ ನಾವು ಮಕ್ಕಳು ಅಂತ ಕರೆಯಲಾಗ್ತದೆ. 18 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಅಡಲ್ಟ್ಸ್, ಮೇಲ್ಪಟ್ಟ ವ್ಯಕ್ತಿಗಳು, ಇವರಿಗೆ ನಾವು ಅಡಲ್ಟ್ಸ್ ಅಂತೇಳಿ ಅಂದರೆ ವಯಸ್ಸಿಗೆ ಬಂದವರು ಅಂತೇಳಿ ಕನ್ಸಿಡರ್ ಮಾಡಲಾಗ್ತದೆ. ಈ ಒಂದು ಲೈಂಗಿಕ ದೌರ್ಜನ್ಯ ಅನ್ನುವಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ ಭಾಳಷ್ಟು ನಡೆಯುತ್ತಿದ್ದಾವೆ ಸ್ನೇಹಿತರೆ. ಅದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ದಿನ ಬೆಳಗಾದರೆ ಸಾಕು ನಾವು ದಿನಪತ್ರಿಕೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಮತ್ತಂದರೆ ಫೇಸ್ಬುಕ್ಕು, ಯೂಟ್ಯೂಬ್ ಯಾವುದ್ರ ಮೇಲೆ ಬೇಕಾದರೂ ಒಂದಲ್ಲ ಒಂದು ರೀತಿಯಾದ ಘಟನೆಗಳನ್ನು ನಾವು ನೋಡುತ್ತಲೇ ಇರ್ತೀವಿ. ಇಲ್ಲಿ ಯಾಕಿಂತ ದೌರ್ಜನ್ಯಗಳು ನಡೆಯುತ್ತಿದ್ದಾವೆ ಅಂತಂದರೆ ನಮಗೆ ಒಂದು ಪ್ರಶ್ನೆ ಕಾಡ್ತದೆ, ಏನು ಸಮಾಜದಲ್ಲಿ ಒಂದು ಅಸುರಕ್ಷಿತ ಭಾವನೆ ಉಂಟಾಗಿದೆಯೋ ಅಥವಾ ಏನು ಇಲ್ಲಿ ಕಾನೂನುಗಳ ಒಂದು ಅರಿವೇ ಇಲ್ಲವೋ ಅಥವಾ ಇದರಿಂದ ಏನಾಗುತ್ತದೆ, ನಮಗೇನು ನಮ್ಮ ಒಂದು ಸಂತೋಷ ಒಂದು ನಾವು ಪಡೆದರೆ ಸಾಕು ಅನ್ನುವಂಥ ಒಂದು ಭಾವನೆಯನ್ನು ಹೊಂದಿದ್ದಾರೆಯೋ ಅಥವಾ ಇಲ್ಲಿ ತಂದೆ ತಾಯಿಯರ ಒಂದು ಮಕ್ಕಳ ಒಂದು ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುತ್ತಿಲ್ಲವೆಯೋ ಅಥವಾ ಮಕ್ಕಳಿಗೆ ಏನು ಗೊತ್ತಾಗದೇ ಇರುವುದಿಲ್ಲ, ಅವರಿಗೇನು ಮಾಡಿದರೆ ನಮಗೇನು ಅನ್ನುವಂಥ ಒಂದು ಭಾವನೆ ಇದೆಯೋ, ಇವೆಲ್ಲವುಗಳು ಪ್ರಶ್ನೆಗಳು ಸಹಜವಾಗಿ ಎಲ್ಲರಲ್ಲಿ ಮೂಡುವಂಥ ವಿಷಯಗಳಾಗಿವೆ. ಆದರೆ ಈ ಒಂದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಈ ಘಟನೆಗೆ ಒಳಗಾದಂಥ ಸಂದರ್ಭ ಅಂಥ ವ್ಯಕ್ತಿಗಳಿಗೆ ಯಾವ ರೀತಿಯಾದ ಶಿಕ್ಷೆ ಇದೆ ಅಂತಂದರೆ ಅವರಿಗೆ ಸುಮಾರು ಜೀವಾವಧಿ ಶಿಕ್ಷೆ ಕೂಡ ವಿಧಿಸಲಾಗುತ್ತದೆ. ಇವರಿಗೆ ಬೇಲ್ ಅನ್ನುವುದು ಕೂಡ ಸಿಗುವುದಿಲ್ಲ. ಆದ್ದರಿಂದ ಮೊದಲು ಇವರಿಗೆ 7 ವರ್ಷ ಎಂದು ಇತ್ತು, ನಂತರ ಈಗ 20 ವರ್ಷದಿಂದ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತದೆ. ಮೊದಲು 7 ವರ್ಷ ಇತ್ತು ಸ್ನೇಹಿತರೆ ಇವರಿಗೆ, ನಂತರ ಇವರಿಗೆ ಅಂದರೆ 2019ರಲ್ಲಿ 7ರಿಂದ ಸುಮಾರು 20 ವರ್ಷ ಮತ್ತು ಜೀವಾವಧಿ ಅಥವಾ ಮರಣದಂಡನೆ ಕೂಡ ವಿಧಿಸಲಾಗುತ್ತದೆ ಸ್ನೇಹಿತರೆ. ಇಂಥ ಒಂದು ಕಾನೂನು ನಮ್ಮ ದೇಶದಲ್ಲಿ ಇರುವಾಗ ಇಂಥ ಒಂದು ಕೃತ್ಯಗಳಿಗೆ ನಾವು ಭಯಭೀತರಾಗಬೇಕು. ಮತ್ತು ಇಲ್ಲಿ ಮಕ್ಕಳನ್ನು ನಾವು ದೇವರೆಂದು ಪರಿಗಣನೆಗೆ ತೆಗೆದುಕೊಂಡಾಗ ಮಕ್ಕಳಿಗೆ ನಾವು ದೇವರನ್ನು ಎಂದೇ ಪೂಜಿಸಬೇಕೇ ಹೊರತು ಅವರಿಗೆ ನಾವು ಕಾಮುಕ ದೃಷ್ಟಿಯಲ್ಲಿ ನೋಡುವುದು ತುಂಬ ತಪ್ಪಾಗುತ್ತದೆ ಸ್ನೇಹಿತರೆ. ಆದ್ದರಿಂದ ನಾವು ಇಲ್ಲಿ ಮಕ್ಕಳಿಗೆ ದೇವರೆಂದು ನಾವು ತಿಳಿದುಕೊಂಡಾಗ ಮಕ್ಕಳನ್ನು ದೇವರ ರೀತಿಯಲ್ಲೇ
ಅವರಿಗೆ ಆರೈಕೆ ಮಾಡಬೇಕೇ ಹೊರತು ಅವರಿಗೆ ನಾವು ಒಂದು ದುಶ್ಚಟಗಳಿಗೆ ದುರುಪಯೋಗವನ್ನು ಮಾಡಿಕೊಂಡು ಅವರಿಗೆ ತೊಂದರೆಯನ್ನು ಕೊಟ್ಟು ಈ ಸಮಾಜದಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದ ಬೆಲೆ ಇರದೆ ಮತ್ತು ಮಕ್ಕಳು ಕೂಡ ಮನೆ ಬಿಟ್ಟು ಹೊರಗಡೆ ಬರಬೇಕಾದರೆ ಭಯದ ವಾತಾವರಣವನ್ನು ನಾವು ನಿರ್ಮಿಸಬಾರದು ಸ್ನೇಹಿತರೆ. ಈ ಲೈಂಗಿಕ ದೌರ್ಜನ್ಯಗಳು ಯಾವ ರೀತಿಯಾಗಿ ಅಂದರೆ ಲೈಂಗಿಕ ದೌರ್ಜನ್ಯಗಳು ಈ ಲೈಂಗಿಕ ದೌರ್ಜನ್ಯಗಳು ಮಕ್ಕಳ ಮೇಲೆ ಯಾವ ರೀತಿಯಾಗಿ ನಡೆಯುತ್ತವೆ ಅಂದರೆ ಅವರಿಗೆ ಒಂದು ಅಶ್ಲೀಲ ಚಿತ್ರಗಳನ್ನು ತೋರಿಸುವುದು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಒಂದು ಅಶ್ಲೀಲ ಚಿತ್ರಗಳನ್ನು ಬಿಡುಗಡೆ ಮಾಡುವುದು ಮತ್ತು ವಿಡಿಯೋ ಬಿಡುಗಡೆ ಮಾಡುವುದು, ಮತ್ತಂದರೆ ಅವರ ಜೊತೆ ಅಸಭ್ಯವಾಗಿ ನಡೆಯುವುದು, ಮತ್ತಂದರೆ ಮಾತನಾಡುವುದು, ಅವರ ಮೇಲೆ ಒಂದು ಲೈಂಗಿಕ ಪ್ರಯತ್ನವನ್ನು ಎಸಗುವುದು, ಅವರನ್ನು ಅಸುರಕ್ಷಿತವಾಗಿ ಸ್ಪರ್ಶಿಸುವುದು, ಇವೆಲ್ಲವೂ ಕೂಡ ಲೈಂಗಿಕ ದೌರ್ಜನ್ಯಗಳು ಆಗಿರುತ್ತವೆ. ಆದ್ದರಿಂದ ಇಲ್ಲಿ ಒಂದು ವೇಳೆ ಇಂಥ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಾಗ ಅವರಿಗೆ ಇಲ್ಲಿ ತಕ್ಷಣ ಅವರಿಗೆ ಒಂದು ಹಾಸ್ಪಿಟಲ್ಗೆ ಸೇರ್ಪಡೆ ಮಾಡಿ ಅವರ ಒಂದು ಆರೈಕೆ ಮಾಡುವುದು ತುಂಬ ಪ್ರಮುಖವಾಗಿದೆ. ಇಲ್ಲಿ ಆರೈಕೆ ಅನ್ನುವಂಥದ್ದು ತಂದೆ ತಾಯಿಯರದು ತುಂಬ ಕರ್ತವ್ಯ ಆಗುತ್ತದೆ. ಅದಕ್ಕಿಂತ ಹೆಚ್ಚಾಗಿ ವೈದ್ಯಕೀಯರ ಆರೈಕೆ ತುಂಬ ಮುಖ್ಯವಾಗುತ್ತದೆ ಸ್ನೇಹಿತರೆ. ಈ ಮಗುವಿನ ಒಂದು ವೇಳೆ ತಂದೆ ತಾಯಿ ಬಡತನ ಆಗಿದ್ದರೆ ಅದರ ಒಂದು ಎಲ್ಲ ಖರ್ಚು ವೆಚ್ಚಗಳು ಕೂಡ ಇಲ್ಲಿ ಕೋರ್ಟು ಕೂಡ ನಿಭಾಯಿಸುವಂಥದ್ದು ಇದೆ. ಆದ್ದರಿಂದ ಈ ಮಕ್ಕಳಿಗೆ ಇದರ ಒಂದು ಲೈಂಗಿಕ ದೌರ್ಜನ್ಯದ ಮಾಹಿತಿಯನ್ನು ನಾವು ತೆಗೆದುಕೊಳ್ಳಬೇಕಾದರೆ ಅವರಿಗೆ ಯಾವುದೇ ರೀತಿಯಾದ ಒಂದು ಅನುಮಾನ ಬರದೆ ಮತ್ತು ಅವರಲ್ಲಿ ಮುಜುಗರವನ್ನು ಉಂಟಾಗದಂತೆ ನೋಡಿಕೊಳ್ಳುವುದು, ಮತ್ತಂದರೆ ಅವರ ಒಂದು ಭಾವನೆಗಳಿಗೆ ಒಂದು ಕೆಟ್ಟದಾದ ಅವರ ಮನಸ್ಸಿಗೆ ಒಂದು ಕೆಟ್ಟ ಸಂದೇಶ ಹೋಗದಂತೆ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಅವರ ಒಂದು ಯೂನಿಫಾರ್ಮ್ ಮೇಲೆ ಇರದೆ ಸರಳವಾದ ಒಂದು ಯೂನಿಫಾರ್ಮ್ ಧರಿಸಿಕೊಂಡು ಆ ಮಗುವಿನ ಜೊತೆ ಒಂದು ಕಂಫರ್ಟೇಬಲ್ ಆಗಿ ವಾತಾವರಣವನ್ನು ಸೃಷ್ಟಿ ಮಾಡಿ ಆ ಮಗು ಎಲ್ಲಿ ಆಟವಾಡುತ್ತದೆಯೋ ಅಥವಾ ಮನೆಯಲ್ಲಿ ಕೂಡ ಇರ್ಬೋದು, ಅಂದರೆ ಆ ಮಗುವಿಗೆ ಯಾವ ರೀತಿ ಮಾಹಿತಿ ಕೊಡಬೇಕಂತಂದರೆ ಯಾವುದೇ ಭಯದ ವಾತಾವರಣ ಇಲ್ಲದೆ ಆ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಇಂಥ ದೌರ್ಜನ್ಯ ಎಸಗಿದ ಆ ವ್ಯಕ್ತಿಯ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ. ಮಗುವಿನ ಒಂದು ಮುಖ ತೋರಿಸಬಾರದು, ಮತ್ತಂದ್ರೆ ಆ ಮಗುವಿಗೆ ಒಂದು ಹೆಸರು ಹೇಳುವಂಥದ್ದಿಲ್ಲ ಸಮಾಜದಲ್ಲಿ. ಯಾಕಂತಂದರೆ ಮುಂದೆ ಅವಳ ಭವಿಷ್ಯ ಇರುವುದರಿಂದ ಮತ್ತು ಅವಳು ಕೂಡ ಮದುವೆಯಾಗಿ ಹೋಗುವಂಥ ಮಗು ಆಗಿರುವುದರಿಂದ ಆದ್ದರಿಂದಾಗಿ ಆ ಮಗುವಿನ ಮುಖವನ್ನು ಎಲ್ಲಿಯೂ ಕೂಡ ತೋರಿಸುವಂತಿಲ್ಲ, ಅವಳ ಒಂದು ಹೆಸರನ್ನು ಹೇಳುವಂತಿಲ್ಲ ಸ್ನೇಹಿತರೆ. ಇಂಥ ಒಂದು ಸೇಫ್ಟಿನೆಸ್ ಇಟ್ಕೊಂಡು ಅವಳ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಆ ಲೈಂಗಿಕ ದೌರ್ಜನ್ಯ ಎಸಗಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಂಡು ಕಾನೂನಿನ ಮುಖಾಂತರ ಅವನಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಅಂದರೆ ಇಲ್ಲಿ ಕೇವಲ ಹೆಣ್ಣು ಅಷ್ಟೇನಾ ಮೇಡಮ್ ಅಂದ್ರೆ ಇಲ್ಲ, ಹೆಣ್ಣು ಮತ್ತು ಗಂಡು ಇವರಿಬ್ಬರು ಕೂಡ ಒಂದು ಮಗು ಅಂತ ಕನ್ಸಿಡರ್ ಮಾಡಲಾಗ್ತದೆ. ಇವರು ಪೋಕ್ಸೋ ಕಾಯ್ದೆಯಡಿಯಲ್ಲಿ ಬರುವಂಥದ್ದು. ಒಂದು ವೇಳೆ ಇವರಿಬ್ಬರ ಸಮ್ಮತಿಯ ಮೇರೆಗೆ ಲೈಂಗಿಕತೆ ನಡೆದಿದ್ದರೆ ಇದು ಕೂಡ ಒಂದು ದೌರ್ಜನ್ಯವಾಗುತ್ತದೆ ಎಂದರೆ ಹೌದು. ಯಾಕಂತಂದರೆ ಅವರು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರುವುದರಿಂದ ಅವರ ಒಂದು ಸಮ್ಮತಿಯ ಮೇರೆಗೆ ನಡೆದರೂ ಕೂಡ ಇದು ಲೈಂಗಿಕ ದೌರ್ಜನ್ಯವೇ ಆಗುತ್ತದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ನಡೆದಿತ್ತು ಸ್ನೇಹಿತರೆ. ಇಂದಿರಾ ಜೈಸಿಂಗ್ ಅನ್ನುವಂಥವರು ಇದರ ಬಗ್ಗೆ ತೀರ್ಪನ್ನು ಕೂಡ ಕೊಟ್ಟರು. ಅವರಿಬ್ಬರ ಒಂದು ಸಮ್ಮತಿಯ ಮೇರೆಗೆ ನಡೆದರೆ ಅದು ಲೈಂಗಿಕ ದೌರ್ಜನ್ಯವಾಗುವುದಿಲ್ಲ. ಇಲ್ಲಿ ವಿಧಿ 21ರ ಪ್ರಕಾರ ಪ್ರತಿಯೊಬ್ಬರಿಗೆ ಜೀವಿಸುವ ಹಕ್ಕಿರುವುದರಿಂದ ತನ್ನ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರುವಂಥದ್ದು. ಅವರ ಒಂದು ಸಮ್ಮತಿಯ ಮೇರೆಗೆ ನಡೆದಿರುವುದರಿಂದ ಇದು ಲೈಂಗಿಕ ದೌರ್ಜನ್ಯವಾಗಿರುವುದಿಲ್ಲ ಅಂತೇಳಿ ಅವರು ತೀರ್ಪನ್ನು ನೀಡಿರ್ತಾರೆ. ಯಾಕಂತಂದರೆ ಇವರಿಬ್ಬರ ಒಂದು ಭಾವನೆಗಳು ಮತ್ತು ಅದರ ಒಂದು ವಿಷಯಕ್ಕೆ ನಾವು ಅಡ್ಡಿಪಡಿಸಿದಾಗ ಅವರಲ್ಲಿ ಇನ್ನಷ್ಟು ಸಂಬಂಧ ಗಟ್ಟಿ ಆಗುತ್ತಾ ಹೋಗುತ್ತದೆ ವಿನ ಕಡಿಮೆ ಆಗುವುದಿಲ್ಲ ಮತ್ತು ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತಾ ಹೋಗುತ್ತವೆ. ಆದ್ದರಿಂದ ಇಲ್ಲಿ ಜಾತಿ ವ್ಯವಸ್ಥೆ ಆಗಿರ್ಬೋದು ಮತ್ತಂದ್ರೆ ಎಲ್ಲ ಬರ್ತವೆ ಸ್ನೇಹಿತರೆ. ಯಾಕಂತಂದರೆ ಅವರಿಬ್ಬರು ಸಮ್ಮತಿಯ ಮೇರೆಗೆ ನಡೆದಿರುವುದರಿಂದ
ಇದು ಲೈಂಗಿಕ ದೌರ್ಜನ್ಯವಾಗುವುದಿಲ್ಲ ಅಂತೇಳಿ ಹೇಳಲಾಗ್ತದೆ. ಅದೇ ರೀತಿಯಾಗಿ ಈ ಪೋಕ್ಸೋ ಕಾಯ್ದೆಯಡಿ ಕೇಂದ್ರ ಸರ್ಕಾರವು ಕೂಡ ಒಂದು 2020ಯಲ್ಲಿ ನಿಯಮಾವಳಿಗಳನ್ನು ಮಾಡಿದೆ. ಕೇಂದ್ರ ಸರ್ಕಾರ 2020ಯಲ್ಲಿ ಒಂದು ನಿಯಮಾವಳಿಗಳನ್ನು ಕೂಡ ಮಾಡಿದೆ. ಇದರ ಮುಖಾಂತರ ಮಕ್ಕಳ ರಕ್ಷಣಾ ಸಮಿತಿಯನ್ನು ರಚಿಸುವುದರ ಮುಖಾಂತರ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಮತ್ತಂದರೆ ಅವರನ್ನು ಸ್ಪರ್ಶಿಸುವುದು, ಅಸಭ್ಯವಾಗಿ ನಡೆಸುವುದು ಇವೆಲ್ಲವುಗಳ ಬಗ್ಗೆ ತಿಳಿದುಕೊಳ್ಳಲು ಇದರ ಒಂದು ತರಬೇತಿಯನ್ನು ನೀಡುವಂಥದ್ದು ತುಂಬ ಮುಖ್ಯವಾಗಿರುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದ ಅನ್ಯಾಯ ಎಸಗಿ ಬಂದಲ್ಲಿ ಇತ್ತೀಚೆಗೆ ಒಂದು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಒಂದು ಸಹಾಯವಾಣಿಯನ್ನು ಬಿಡುಗಡೆ ಮಾಡಿದೆ. ಅದು 1098 ಅನ್ನುವಂಥದ್ದು. ಒಂದು ನಿಮಿಷ, ಸಾರಿ ಸ್ನೇಹಿತರೆ, ಒಂದು ನಿಮಿಷ. 1098 ಇದಕ್ಕೆ ಕರೆ ಮಾಡುವುದರ ಮುಖಾಂತರ ಆ ಮಗು ಏನು ಅನ್ಯಾಯಕ್ಕೆ ಒಳಗಾಗಿರುತ್ತದೆಯೋ ಅದರ ಒಂದು ಎಲ್ಲ ಸಲಹೆಗಳನ್ನು ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಅದರ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತದೆ. ಇದು ದಿನದ 24 ಗಂಟೆ ಕೂಡ ಕೆಲಸ ಮಾಡಲಾಗುತ್ತದೆ ಮತ್ತು ಮಕ್ಕಳ ಯಾವುದೇ ದೌರ್ಜನ್ಯ ಎಸಗಿದ್ದಲ್ಲಿ ಮಕ್ಕಳ ಒಂದು ಸೇಫ್ಟಿನೆಸ್ ಕಾಪಾಡಬೇಕಂತಂದ್ರೆ ನಾವು ಈ ಸಂಖ್ಯೆಗೆ ಕರೆ ಮಾಡುವುದರ ಮುಖಾಂತರ ಆ ಮಕ್ಕಳ ಒಂದು ಸುರಕ್ಷತೆಯನ್ನು ಮತ್ತು ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಮುಂದಾಗುತ್ತೇವೆ. ಮತ್ತು ನಾನು ಇನ್ನೊಂದು ವಿಷಯದ ಬಗ್ಗೆ ಕುರಿತು ಮತ್ತೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು.